ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾರಾಟದ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭ ಆಗಿದೆ. ಹಾಲಿ ಓನರ್ ಡಿಯಾಜಿಯೋ ಕಂಪನಿ ತಂಡಕ್ಕೆ ಫೈನಲ್ ಪ್ರೈಸ್ ಫಿಕ್ಸ್ ಮಾಡಿದೆ. ಆರ್ಸಿಬಿಯ ಫೈನಲ್ ಪ್ರೈಸ್ ಎಷ್ಟು ಕೋಟಿ? ಆರ್ಸಿಬಿ ಸ್ಟೇಕ್ ಖರೀದಿಗೆ ಮುಂದಾಗಿರುವಂತಹ ಬಿಡ್ಡರ್ಸ್ ಯಾರ್ಯಾರು? ಬನ್ನಿ ನೋಡಿ. ಆರ್ಸಿಬಿ ಫ್ರಾಂಚೈಸಿಯ ಫೈನಲ್ ರೇಟ್ ಫಿಕ್ಸ್. 18,000 ಕೋಟಿ ಪ್ರೈಸ್ ಇಟ್ಟ ಮಾಲೀಕರು. ಸೆಪ್ಟೆಂಬರ್ 30, 2025 ಐಪಿಎಲ್ನ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಮಾಡಿದ್ದ ಒಂದು ಟ್ವೀಟ್ ಕ್ರಿಕೆಟ್ ಲೋಕದಲ್ಲಿ ಸಂಚಲನ ಸೃಷ್ಟಿಸಿತ್ತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಮಾರಾಟಕ್ಕೆ ತೆರೆ ಹಿಂದೆ ಪ್ಲಾನ್ ನಡೀತಾ ಇದೆ ಅನ್ನೋ ಸ್ಫೋಟಕ ಸುದ್ದಿಯನ್ನ ಲಲಿತ್ ಮೋದಿ ರಿವೀಲ್ ಮಾಡಿದ್ರು. ಅದಾದ ಬಳಿಕ ಹಲವರು ತಂಡದ ಖರೀದಿಗೆ ಆಸಕ್ತಿಯನ್ನ ತೋರಿಸಿದ್ರು. ಆ ಬಳಿಕ ಆ ಸುದ್ದಿ ಸೈಲೆಂಟ್ ಆಗಿತ್ತು. ಇದೀಗ ಆರ್ಸಿಬಿ ಸೇಲ್ನ ಡೀಲ್ ಅಧಿಕೃತವಾಗಿ ಆರಂಭವಾಗಿದೆ. $18,000 ಕೋಟಿ ಪ್ರೈಸ್ ಫಿಕ್ಸ್ ಮಾಡಿದ ಆರ್ಸಿಬಿ. ಫ್ರಾಂಚೈಸಿ ಮಾರಾಟದ ಜವಾಬ್ದಾರಿಯನ್ನ ಸಿಟಿ ಬ್ಯಾಂಕ್ಗೆ ವಹಿಸಿರೋ ಡಿಯಾಜಿಯೋ ಕಂಪನಿ ಇದೀಗ ಫ್ರಾಂಚೈಸಿಯ ಫೈನಲ್ ರೇಟ್ ಫಿಕ್ಸ್ ಮಾಡಿದೆ. ಸದ್ಯ ಹೊಸ ರಿಪೋರ್ಟ್ನ ಪ್ರಕಾರ 5 ಬಾರಿಯ ಚಾಂಪಿಯನ್ ತಂಡಗಳಾದ ಚೆನ್ನೈ ಸೂಪರ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡವನ್ನು ಆರ್ಸಿಬಿ ಮೀರಿಸಿ ನಿಂತಿದೆ. ಹಾಲಿ ಚಾಂಪಿಯನ್ ಆರ್ಸಿಬಿಯ ಬ್ರ್ಯಾಂಡ್ ವ್ಯಾಲ್ಯೂ $2 ಬಿಲಿಯನ್ ಗಡಿ ದಾಟಿದೆ. ಇದರ ಆಧಾರದಲ್ಲಿ 18,000 ಕೋಟಿ ಬೇಸ್ ಪ್ರೈಸ್ ಫಿಕ್ಸ್ ಮಾಡಲಾಗಿದ್ದು, ಇದರ ಮೇಲೆ ಬಿಡ್ಡಿಂಗ್ ವಾರ್ ನಡೆಯಲಿದೆ. ಆರ್ಸಿಬಿ ಸೇಲ್ಗಿದೆ ಅನ್ನೋ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಬಹಿರಂಗವಾಗಿ ಸೀರಮ್ ಇನ್ಸ್ಟಿಟ್ಯೂಟ್ನ ಆಧಾರ್ ಪೂನಾವಾಲಾ ಖರೀದಿಗೆ ಆಸಕ್ತಿ ಇದೆ ಅಂತ ಹೇಳಿದ್ರು. ಕೆಜಿಎಫ್ ಕಾಂತಾರ ಚಿತ್ರಗಳ ಯಶಸ್ಸಿನ ಬೆನ್ನಲ್ಲೇ ಹೊಂಬಾಳೆ ಫಿಲ್ಮ್ಸ್ನ ಮಾಲೀಕ ತನ್ನ ಸಾಮ್ರಾಜ್ಯವನ್ನ ಮತ್ತಷ್ಟು ವಿಸ್ತರಿಸೋಕೆ ಮುಂದಾಗಿದ್ರು. ಆರ್ಸಿಬಿ ತಂಡದ ಓನರ್ಶಿಪ್ ಮೇಲೆ ಹೊಂಬಾಳೆ ಫಿಲ್ಮ್ಸ್ನ ಕಣ್ಣು ಬಿದ್ದಿದೆ. ಉದ್ಯಮಿ ಪಾರ್ಥ್ ಜಿಂದಾಲ್ ಕೂಡ ಆರ್ಸಿಬಿಯ ಖರೀದಿಗೆ ಗಂಭೀರವಾಗಿ ಚಿಂತಿಸಿದ್ದಾರೆ. ಈಗಾಗಲೇ ಐಪಿಎಲ್ನಲ್ಲಿ ಜಿಂದಾಲ್ ಕಂಪನಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಒಡೆತನವನ್ನ ಹೊಂದಿದೆ. ಆರ್ಸಿಬಿ ತಂಡದ ಷೇರುಗಳನ್ನು ಖರೀದಿಸೋಕೆ ವಿರಾಟ್ ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ಆಸಕ್ತಿ ತೋರಿಸಿದ್ದಾರೆ. 3% ಸ್ಟೇಕ್ ಖರೀದಿಗೆ ಅನುಷ್ಕಾ ಶರ್ಮಾ ಆಸಕ್ತಿ ಹೊಂದಿದ್ದು, ಇದರ ಬೆಲೆ $400 ಕೋಟಿ. ಈ ಹಿಂದಿನ ವರದಿಯಂತೆ ಮಾರ್ಚ್ ಅಂತ್ಯದ ಒಳಗೆ ಹೊಸ ಓನರ್ಸ್ ಆರ್ಸಿಬಿಗೆ ಬರೋದು ಕನ್ಫರ್ಮ್. ಫೈನಲ್ ಪ್ರೈಸ್ ಫಿಕ್ಸ್ ಬಳಿಕ ಸೇಲ್ನ ಚಟುವಟಿಕೆಗಳು ಅಧಿಕೃತವಾಗಿ ಆರಂಭ ಆಗುತ್ತೆ. ಆರ್ಸಿಬಿ ಖರೀದಿಗೆ ಹಲವು ಖರೀದಿದಾರರು ಆಸಕ್ತಿ ತೋರಿಸಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ $2.5 ಬಿಲಿಯನ್ ವರೆಗೆ ಬಿಡ್ಡಿಂಗ್ ನಡೆಯುವ ಸಾಧ್ಯತೆ ಇದ್ದು, ಹತ್ತಿರ 2,000 ಕೋಟಿಗೆ ಆರ್ಸಿಬಿ ಸೇಲ್ ಆಗಲಿದೆ ಎನ್ನಲಾಗ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾರಾಟದ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭ ಆಗಿದೆ. ಹಾಲಿ ಓನರ್ ಡಿಯಾಜಿಯೋ ಕಂಪನಿ ತಂಡಕ್ಕೆ ಫೈನಲ್ ಪ್ರೈಸ್ ಫಿಕ್ಸ್ ಮಾಡಿದೆ. ಆರ್ಸಿಬಿಯ ಫೈನಲ್ ಪ್ರೈಸ್ ಎಷ್ಟು ಕೋಟಿ? ಆರ್ಸಿಬಿ ಸ್ಟೇಕ್ ಖರೀದಿಗೆ ಮುಂದಾಗಿರುವಂತಹ ಬಿಡ್ಡರ್ಸ್ ಯಾರ್ಯಾರು? ಬನ್ನಿ ನೋಡಿ. ಆರ್ಸಿಬಿ ಫ್ರಾಂಚೈಸಿಯ ಫೈನಲ್ ರೇಟ್ ಫಿಕ್ಸ್. 18,000 ಕೋಟಿ ಪ್ರೈಸ್ ಇಟ್ಟ ಮಾಲೀಕರು. ಸೆಪ್ಟೆಂಬರ್ 30, 2025 ಐಪಿಎಲ್ನ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಮಾಡಿದ್ದ ಒಂದು ಟ್ವೀಟ್ ಕ್ರಿಕೆಟ್ ಲೋಕದಲ್ಲಿ ಸಂಚಲನ ಸೃಷ್ಟಿಸಿತ್ತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಮಾರಾಟಕ್ಕೆ ತೆರೆ ಹಿಂದೆ ಪ್ಲಾನ್ ನಡೀತಾ ಇದೆ ಅನ್ನೋ ಸ್ಫೋಟಕ ಸುದ್ದಿಯನ್ನ ಲಲಿತ್ ಮೋದಿ ರಿವೀಲ್ ಮಾಡಿದ್ರು. ಅದಾದ ಬಳಿಕ ಹಲವರು ತಂಡದ ಖರೀದಿಗೆ ಆಸಕ್ತಿಯನ್ನ ತೋರಿಸಿದ್ರು. ಆ ಬಳಿಕ ಆ ಸುದ್ದಿ ಸೈಲೆಂಟ್ ಆಗಿತ್ತು. ಇದೀಗ ಆರ್ಸಿಬಿ ಸೇಲ್ನ ಡೀಲ್ ಅಧಿಕೃತವಾಗಿ ಆರಂಭವಾಗಿದೆ. $18,000 ಕೋಟಿ ಪ್ರೈಸ್ ಫಿಕ್ಸ್ ಮಾಡಿದ ಆರ್ಸಿಬಿ. ಫ್ರಾಂಚೈಸಿ ಮಾರಾಟದ ಜವಾಬ್ದಾರಿಯನ್ನ ಸಿಟಿ ಬ್ಯಾಂಕ್ಗೆ ವಹಿಸಿರೋ ಡಿಯಾಜಿಯೋ ಕಂಪನಿ ಇದೀಗ ಫ್ರಾಂಚೈಸಿಯ ಫೈನಲ್ ರೇಟ್ ಫಿಕ್ಸ್ ಮಾಡಿದೆ. ಸದ್ಯ ಹೊಸ ರಿಪೋರ್ಟ್ನ ಪ್ರಕಾರ 5 ಬಾರಿಯ ಚಾಂಪಿಯನ್ ತಂಡಗಳಾದ ಚೆನ್ನೈ ಸೂಪರ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡವನ್ನು ಆರ್ಸಿಬಿ ಮೀರಿಸಿ ನಿಂತಿದೆ.
ಹಾಲಿ ಚಾಂಪಿಯನ್ ಆರ್ಸಿಬಿಯ ಬ್ರ್ಯಾಂಡ್ ವ್ಯಾಲ್ಯೂ $2 ಬಿಲಿಯನ್ ಗಡಿ ದಾಟಿದೆ. ಇದರ ಆಧಾರದಲ್ಲಿ 18,000 ಕೋಟಿ ಬೇಸ್ ಪ್ರೈಸ್ ಫಿಕ್ಸ್ ಮಾಡಲಾಗಿದ್ದು, ಇದರ ಮೇಲೆ ಬಿಡ್ಡಿಂಗ್ ವಾರ್ ನಡೆಯಲಿದೆ. ಆರ್ಸಿಬಿ ಸೇಲ್ಗಿದೆ ಅನ್ನೋ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಬಹಿರಂಗವಾಗಿ ಸೀರಮ್ ಇನ್ಸ್ಟಿಟ್ಯೂಟ್ನ ಆಧಾರ್ ಪೂನಾವಾಲಾ ಖರೀದಿಗೆ ಆಸಕ್ತಿ ಇದೆ ಅಂತ ಹೇಳಿದ್ರು. ಕೆಜಿಎಫ್ ಕಾಂತಾರ ಚಿತ್ರಗಳ ಯಶಸ್ಸಿನ ಬೆನ್ನಲ್ಲೇ ಹೊಂಬಾಳೆ ಫಿಲ್ಮ್ಸ್ನ ಮಾಲೀಕ ತನ್ನ ಸಾಮ್ರಾಜ್ಯವನ್ನ ಮತ್ತಷ್ಟು ವಿಸ್ತರಿಸೋಕೆ ಮುಂದಾಗಿದ್ರು. ಆರ್ಸಿಬಿ ತಂಡದ ಓನರ್ಶಿಪ್ ಮೇಲೆ ಹೊಂಬಾಳೆ ಫಿಲ್ಮ್ಸ್ನ ಕಣ್ಣು ಬಿದ್ದಿದೆ. ಉದ್ಯಮಿ ಪಾರ್ಥ್ ಜಿಂದಾಲ್ ಕೂಡ ಆರ್ಸಿಬಿಯ ಖರೀದಿಗೆ ಗಂಭೀರವಾಗಿ ಚಿಂತಿಸಿದ್ದಾರೆ. ಈಗಾಗಲೇ ಐಪಿಎಲ್ನಲ್ಲಿ ಜಿಂದಾಲ್ ಕಂಪನಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಒಡೆತನವನ್ನ ಹೊಂದಿದೆ. ಆರ್ಸಿಬಿ ತಂಡದ ಷೇರುಗಳನ್ನು ಖರೀದಿಸೋಕೆ ವಿರಾಟ್ ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ಆಸಕ್ತಿ ತೋರಿಸಿದ್ದಾರೆ. 3% ಸ್ಟೇಕ್ ಖರೀದಿಗೆ ಅನುಷ್ಕಾ ಶರ್ಮಾ ಆಸಕ್ತಿ ಹೊಂದಿದ್ದು, ಇದರ ಬೆಲೆ $400 ಕೋಟಿ. ಈ ಹಿಂದಿನ ವರದಿಯಂತೆ ಮಾರ್ಚ್ ಅಂತ್ಯದ ಒಳಗೆ ಹೊಸ ಓನರ್ಸ್ ಆರ್ಸಿಬಿಗೆ ಬರೋದು ಕನ್ಫರ್ಮ್. ಫೈನಲ್ ಪ್ರೈಸ್ ಫಿಕ್ಸ್ ಬಳಿಕ ಸೇಲ್ನ ಚಟುವಟಿಕೆಗಳು ಅಧಿಕೃತವಾಗಿ ಆರಂಭ ಆಗುತ್ತೆ. ಆರ್ಸಿಬಿ ಖರೀದಿಗೆ ಹಲವು ಖರೀದಿದಾರರು ಆಸಕ್ತಿ ತೋರಿಸಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ $2.5 ಬಿಲಿಯನ್ ವರೆಗೆ ಬಿಡ್ಡಿಂಗ್ ನಡೆಯುವ ಸಾಧ್ಯತೆ ಇದ್ದು, ಹತ್ತಿರ 2,000 ಕೋಟಿಗೆ ಆರ್ಸಿಬಿ ಸೇಲ್ ಆಗಲಿದೆ ಎನ್ನಲಾಗ್ತಾ ಇದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾರಾಟದ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭ ಆಗಿದೆ. ಹಾಲಿ ಓನರ್ ಡಿಯಾಜಿಯೋ ಕಂಪನಿ ತಂಡಕ್ಕೆ ಫೈನಲ್ ಪ್ರೈಸ್ ಫಿಕ್ಸ್ ಮಾಡಿದೆ. ಆರ್ಸಿಬಿಯ ಫೈನಲ್ ಪ್ರೈಸ್ ಎಷ್ಟು ಕೋಟಿ? ಆರ್ಸಿಬಿ ಸ್ಟೇಕ್ ಖರೀದಿಗೆ ಮುಂದಾಗಿರುವಂತಹ ಬಿಡ್ಡರ್ಸ್ ಯಾರ್ಯಾರು? ಬನ್ನಿ ನೋಡಿ. ಆರ್ಸಿಬಿ ಫ್ರಾಂಚೈಸಿಯ ಫೈನಲ್ ರೇಟ್ ಫಿಕ್ಸ್. 18,000 ಕೋಟಿ ಪ್ರೈಸ್ ಇಟ್ಟ ಮಾಲೀಕರು ಸೆಪ್ಟೆಂಬರ್ 30, 2025. ಐಪಿಎಲ್ನ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಮಾಡಿದ್ದ ಒಂದು ಟ್ವೀಟ್ ಕ್ರಿಕೆಟ್ ಲೋಕದಲ್ಲಿ ಸಂಚಲನ ಸೃಷ್ಟಿಸಿತ್ತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಮಾರಾಟಕ್ಕೆ ತೆರೆ ಹಿಂದೆ ಪ್ಲಾನ್ ನಡೀತಾ ಇದೆ ಅನ್ನೋ ಸ್ಫೋಟಕ ಸುದ್ದಿಯನ್ನ ಲಲಿತ್ ಮೋದಿ ರಿವೀಲ್ ಮಾಡಿದ್ರು. ಅದಾದ ಬಳಿಕ ಹಲವರು ತಂಡದ ಖರೀದಿಗೆ ಆಸಕ್ತಿಯನ್ನ ತೋರಿಸಿದ್ರು. ಆ ಬಳಿಕ ಆ ಸುದ್ದಿ ಸೈಲೆಂಟ್ ಆಗಿತ್ತು. ಇದೀಗ ಆರ್ಸಿಬಿ ಸೇಲ್ನ ಡೀಲ್ ಅಧಿಕೃತವಾಗಿ ಆರಂಭವಾಗಿದೆ. $18,000 ಕೋಟಿ ಪ್ರೈಸ್ ಫಿಕ್ಸ್ ಮಾಡಿದ ಆರ್ಸಿಬಿ. ಫ್ರಾಂಚೈಸಿ ಮಾರಾಟದ ಜವಾಬ್ದಾರಿಯನ್ನ ಸಿಟಿ ಬ್ಯಾಂಕ್ಗೆ ವಹಿಸಿರೋ ಡಿಯಾಜಿಯೋ ಕಂಪನಿ ಇದೀಗ ಫ್ರಾಂಚೈಸಿಯ ಫೈನಲ್ ರೇಟ್ ಫಿಕ್ಸ್ ಮಾಡಿದೆ. ಸದ್ಯ ಹೊಸ ರಿಪೋರ್ಟ್ನ ಪ್ರಕಾರ 5 ಬಾರಿಯ ಚಾಂಪಿಯನ್ ತಂಡಗಳಾದ ಚೆನ್ನೈ ಸೂಪರ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡವನ್ನು ಆರ್ಸಿಬಿ ಮೀರಿಸಿ ನಿಂತಿದೆ. ಹಾಲಿ ಚಾಂಪಿಯನ್ ಆರ್ಸಿಬಿಯ ಬ್ರ್ಯಾಂಡ್ ವ್ಯಾಲ್ಯೂ $2 ಬಿಲಿಯನ್ ಗಡಿ ದಾಟಿದೆ. ಇದರ ಆಧಾರದಲ್ಲಿ 18,000 ಕೋಟಿ ಬೇಸ್ ಪ್ರೈಸ್ ಫಿಕ್ಸ್ ಮಾಡಲಾಗಿದ್ದು, ಇದರ ಮೇಲೆ ಬಿಡ್ಡಿಂಗ್ ವಾರ್ ನಡೆಯಲಿದೆ. ಆರ್ಸಿಬಿ ಸೇಲ್ಗಿದೆ ಅನ್ನೋ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಬಹಿರಂಗವಾಗಿ ಸೀರಮ್ ಇನ್ಸ್ಟಿಟ್ಯೂಟ್ನ ಆಧಾರ್ ಪೂನಾವಾಲಾ ಖರೀದಿಗೆ ಆಸಕ್ತಿ ಇದೆ ಅಂತ ಹೇಳಿದ್ರು. ಕೆಜಿಎಫ್ ಕಾಂತಾರ ಚಿತ್ರಗಳ ಯಶಸ್ಸಿನ ಬೆನ್ನಲ್ಲೇ ಹೊಂಬಾಳೆ ಫಿಲ್ಮ್ಸ್ನ ಮಾಲೀಕ ತನ್ನ ಸಾಮ್ರಾಜ್ಯವನ್ನ ಮತ್ತಷ್ಟು ವಿಸ್ತರಿಸೋಕೆ ಮುಂದಾಗಿದ್ರು. ಆರ್ಸಿಬಿ ತಂಡದ ಓನರ್ಶಿಪ್ ಮೇಲೆ ಹೊಂಬಾಳೆ ಫಿಲ್ಮ್ಸ್ನ ಕಣ್ಣು ಬಿದ್ದಿದೆ. ಉದ್ಯಮಿ ಪಾರ್ಥ್ ಜಿಂದಾಲ್ ಕೂಡ ಆರ್ಸಿಬಿಯ ಖರೀದಿಗೆ ಗಂಭೀರವಾಗಿ ಚಿಂತಿಸಿದ್ದಾರೆ. ಈಗಾಗಲೇ ಐಪಿಎಲ್ನಲ್ಲಿ ಜಿಂದಾಲ್ ಕಂಪನಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಒಡೆತನವನ್ನ ಹೊಂದಿದೆ. ಆರ್ಸಿಬಿ ತಂಡದ ಷೇರುಗಳನ್ನು ಖರೀದಿಸೋಕೆ ವಿರಾಟ್ ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ಆಸಕ್ತಿ ತೋರಿಸಿದ್ದಾರೆ. 3% ಸ್ಟೇಕ್ ಖರೀದಿಗೆ ಅನುಷ್ಕಾ ಶರ್ಮಾ ಆಸಕ್ತಿ ಹೊಂದಿದ್ದು, ಇದರ ಬೆಲೆ $400 ಕೋಟಿ. ಈ ಹಿಂದಿನ ವರದಿಯಂತೆ ಮಾರ್ಚ್ ಅಂತ್ಯದ ಒಳಗೆ ಹೊಸ ಓನರ್ಸ್ ಆರ್ಸಿಬಿಗೆ ಬರೋದು ಕನ್ಫರ್ಮ್. ಫೈನಲ್ ಪ್ರೈಸ್ ಫಿಕ್ಸ್ ಬಳಿಕ ಸೇಲ್ನ ಚಟುವಟಿಕೆಗಳು ಅಧಿಕೃತವಾಗಿ ಆರಂಭ ಆಗುತ್ತೆ. ಆರ್ಸಿಬಿ ಖರೀದಿಗೆ ಹಲವು ಖರೀದಿದಾರರು ಆಸಕ್ತಿ ತೋರಿಸಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ $2.5 ಬಿಲಿಯನ್ ವರೆಗೆ ಬಿಡ್ಡಿಂಗ್ ನಡೆಯುವ ಸಾಧ್ಯತೆ ಇದ್ದು, ಹತ್ತಿರ 2,000 ಕೋಟಿಗೆ ಆರ್ಸಿಬಿ ಸೇಲ್ ಆಗಲಿದೆ ಎನ್ನಲಾಗ್ತಾ ಇದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.